ಇನ್ನು 167 ಕ್ಷೇತ್ರಗಳಲ್ಲಿ ಬಿಜೆಪಿ ಭಾರಿ ಮುನ್ನಡೆಯನ್ನ ಸಾಧಿಸಿಕೊಂಡು ಸಾಗ್ತಾ ಇದೆ. 200ಕ್ಕಿಂತ ಹೆಚ್ಚಿನ ಸ್ಥಾನಗಳಲ್ಲಿ ನಾವು ಗೆಲ್ತೀವಿ ಅನ್ನುವಂಥದ್ದು ಬಿಜೆಪಿಯ ಅಗ್ರಗಣ್ಯ ನಾಯಕರು ಮೇಲಿನ ಮೇಲೆ ಹೇಳಿದಂಥದ್ದು. ಆ 200 ಅಲ್ಲದೆ ಹೋದ್ರೂ ಕೂಡ ಸಹಜವಾಗಿ ಅವರು ತೋರಿಸುವಂತ ಒಂದು ವಿಶ್ವಾಸ ಅದು ಮತದಾರರ ಮೇಲೂ ಕೂಡ ಬಹಳ ಪರಿಣಾಮ ಬೀರುತ್ತೆ ಈ ರೀತಿಯಾದಂಥ ಮಾತುಗಳು. ಬಟ್ ಅದು ಮಾತಿಗೆ ಮಾತ್ರ ಸೀಮಿತ ಆಯ್ತಾ, ಪರ್ಫಾರ್ಮೆನ್ಸು ಹಾಗೆ ಬರುತ್ತಾ ಅನ್ನೋದನ್ನ ನೋಡ್ಬೇಕಿದೆ. ಯಾಕಂದ್ರೆ ಹತ್ತತ್ರ 175 ತನಕ ಬಿಜೆಪಿ ಬಂದಿದೆ ಅಂತ ಅಂದ್ರೆ ಇದೇ ದೊಡ್ಡ ಸಾಧನೆ. ನಾನು ಮೊದಲೇ ಹೇಳಿದಾಗೆ 2011ರಿಂದನೂ ಕೂಡ ನಿಮ್ಗೆ ಉದಾಹರಣೆ ಕೊಡ್ಕೊಂಡ್ ಬಂದ್ವಿ. 0 ಕ್ಷೇತ್ರ 2011ರಲ್ಲಿ 15 ವರ್ಷ ಬದಲಾದ್ರೆ ಈಗ ಹತ್ತತ್ರ 175 ಕ್ಷೇತ್ರ ಅಂತ ಅಂದ್ರೆ ಇದೇನು ಸಣ್ಣ ಪುಟ್ಟ ಸಾಧನೆ ಅಲ್ಲ. ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ. ಕೆ.ಸಿ. ರೆಡ್ಡಿಯವರು ಸ್ವಾತಂತ್ರ್ಯ ನಂತರ ಮೊದಲನೇ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಅವರು 5 ವರ್ಷಗಳ ತುಂಬಿದ ನಂತರ ಸಂವಿಧಾನ ಜಾರಿಗೆ ಬಂದು ಮೊದಲನೇ ಚುನಾವಣೆ ಆಗ್ತದೆ. ಮೊದಲನೇ ಚುನಾವಣೆ ನಂತರ ಅವರು ಚೀಫ್ ಮಿನಿಸ್ಟರ್ ಆಗಿರಲಿಲ್ಲ. ಕೆಂಗಲ್ ಹನುಮಂತಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಕೆ.ಸಿ. ರೆಡ್ಡಿಯವರು ಒಬ್ಬ ಸಮರ್ಥ ಆಡಳಿತಗಾರರು. ಜೊತೆಗೆ ಮೈಸೂರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದಂಥವ್ರು. ಅವರು ಕೋಲಾರ ಜಿಲ್ಲೆಯವರು. ಕಾಂಗ್ರೆಸ್ ಪಕ್ಷ ಇವತ್ತು ಇಷ್ಟೊಂದು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾರೆ. ಗುದ್ಲಿ ಪೂಜೆ ಮಾಡಿದ್ದು ವಿಧಾನಸಭೆ. ಅವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. HMT, ITI, ಇಸ್ರೋ ಅವೆಲ್ಲ ಇವತ್ತು ಕರ್ನಾಟಕಕ್ಕೆ ಬರಬೇಕಾದ್ರೆ ಕೆ.ಸಿ. ರೆಡ್ಡಿ ಅವ್ರ ಕಾರಣ. ಕೇಂದ್ರದಲ್ಲೂ ಕೂಡ ಕ್ಯಾಬಿನೆಟ್ ಮಿನಿಸ್ಟರ್. ಎಸ್, ಮುಖ್ಯಮಂತ್ರಿಗಳು ಹಲವಾರು ಸಂಗತಿಗಳನ್ನು ಮಾತಾಡ್ತಾ ಇದ್ದಾರೆ. ನೋಡೋಣ ಈ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಮಾತಾಡ್ತಾರೆ ಅಂತ, ಫಲಿತಾಂಶದ ಬಗ್ಗೆ ಏನು ಮಾತಾಡ್ತಾರೆ ಅವಾಗ ನಾವು ತೋರಿಸ್ತೀವಿ. ನೋಡಿ.